ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಯಾರೂ ಕಾಯಂ ಶತ್ರುಗಳಲ್ಲ, ಯಾರೂ ಕಾಯಂ ಮಿತ್ರರಲ್ಲ ಎಂಬ ಮಾತಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ನಡೆ ನೋಡಿದ್ರೆ ಈ ಮಾತು ಭಾರತದ ಪಾಲಿಗೆ ಅಕ್ಷರಶಃ ನಿಜವಾಗ್ತಿದೆ ಅನಿಸ್ತಾ ಇದೆ. ನನ್ನ ಆತ್ಮೀಯ ಗೆಳೆಯ ಮೋದಿ ಎಂದು ಅಪ್ಪಿಕೊಳ್ಳುತ್ತಿದ್ದ ಇದೇ ಟ್ರಂಪ್ ಇಂದು ಭಾರತ ಮತ್ತು ಭಾರತೀಯರ ವಿರುದ್ಧ ವಿಷ ಕಾರ್ತಿರುವುದು ಯಾಕೆ? ಇದು ಭಾರತದ ವಿದೇಶಾಂಗ ನೀತಿಯ ಸೋಲೆ ಎಂಬುದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ಕೇವಲ ಕೆಲವು ವಾರಗಳ ಹಿಂದೆಯಷ್ಟೇ ಪ್ರಧಾನಿ ಮೋದಿ ಅವರೊಂದಿಗೆ 40 ನಿಮಿಷಗಳ ಕಾಲ ಆತ್ಮೀಯವಾಗಿ ಮಾತನಾಡಿದ್ದ ಟ್ರಂಪ್, ನಾವೆಲ್ಲರೂ ನಿಮ್ಮನ್ನ ಪ್ರೀತಿಸುತ್ತೇವೆ ಎಂದಿದ್ರು. ಆದರೆ ಇತ್ತೀಚಿನ ಪಾಡ್ಕಾಸ್ಟ್ನಲ್ಲಿ ಅವರ ದಾಟಿ ಸಂಪೂರ್ಣ ಬದಲಾಗಿದೆ. ಭಾರತ ಮತ್ತು ಚೀನಾವನ್ನ ನರಕಯಾತನೆಗಳ ತಾಣಗಳು ಎಂದು ಕರೆದಿರುವುದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೀಗ ಅಮೆರಿಕದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಭಾರತೀಯ ಐಟಿ ಉದ್ಯೋಗಿಗಳನ್ನ ಟ್ರಂಪ್ ಗುರಿಯಾಗಿಸಿಕೊಂಡಿದ್ದಾರೆ. ಭಾರತೀಯ ಮತ್ತು ಚೀನಿ ತಾಂತ್ರಿಕ ವೃತ್ತಿಪರರನ್ನ ಪರೋಕ್ಷವಾಗಿ ಲ್ಯಾಪ್ಟಾಪ್ ಹಿಡಿದ ದರೋಡೆಕೋರರು ಎಂದು ಲೇವಡಿ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ವ್ಯಾಲಿಯಲ್ಲಿ ಬಿಳಿಯರಿಗೆ ಕೆಲಸ ಸಿಗ್ತಾ ಇಲ್ಲ, ಭಾರತೀಯರೇ ಎಲ್ಲವನ್ನ ಆಕ್ರಮಿಸಿಕೊಂಡಿದ್ದಾರೆ ಎಂಬ ವರ್ಣಭೇದ ನೀತಿಯ ವಾಸನೆ ಬರುವಂತಹ ಆರೋಪ ಮಾಡಿದ್ದಾರೆ. ದಶಕಗಳಿಂದ ಅಮೆರಿಕದಲ್ಲಿ ಜಾರಿಯಲ್ಲಿರುವ ಜನ್ಮಸಿದ್ಧ ಪೌರತ್ವ ಕಾನೂನಿನ ವಿರುದ್ಧ ಟ್ರಂಪ್ ಗುಡುಗಿದ್ದಾರೆ. 9 ತಿಂಗಳ ಗರ್ಭಿಣಿಯರು ಅಮೆರಿಕಕ್ಕೆ ಬಂದು ಮಗುವಿಗೆ ಜನ್ಮ ನೀಡಿ ಪೌರತ್ವ ಪಡೆದು ಇಡೀ ಕುಟುಂಬವನ್ನೇ ಅಲ್ಲಿಗೆ ಕರೆಸಿಕೊಳ್ತಿದ್ದಾರೆ ಎಂಬುದು ಅವರ ಆಕ್ರೋಶ. ತಮ್ಮನ್ನು ಮೈ ಫ್ರೆಂಡ್ ಎಂದು ಕರೆದುಕೊಳ್ಳುವ ಟ್ರಂಪ್ ಭಾರತೀಯರನ್ನ ದರೋಡೆಕೋರರು ಎಂದು ಕರೆಯುತ್ತಿದ್ದರೂ ಪ್ರಧಾನಿ ಮೋದಿ ಮೌನವಾಗಿರುವುದು ಯಾಕೆ ಎಂದು ತೃಣಮೂಲ ಕಾಂಗ್ರೆಸ್ ನಾಯಕಿ ಮಹುವಾ ಮೊಯ್ತ್ರಾ ಪ್ರಶ್ನಿಸಿದ್ದಾರೆ. ಇದು ಸರ್ಕಾರದ ವಿದೇಶಾಂಗ ನೀತಿಯ ಸಂಪೂರ್ಣ ಸೋಲು ಎಂದು ವಿರೋಧ ಪಕ್ಷಗಳು ಬಣ್ಣಿಸುತ್ತಿವೆ. ಗೆಳೆಯನ ಟೀಕೆಗಳಿಗೆ ಮೋದಿ ಸರ್ಕಾರ ಹೇಗೆ ಉತ್ತರಿಸಲಿದೆ ಎಂಬುದು ಈಗ ಕಾದು ನೋಡಬೇಕಾದ ವಿಷಯ. Donald Trump has endorsed a post. The post compares India and China as hellhole. What is the Indian government's response on the US president terming India in a derogatory manner? We have seen some reports. That is where I leave it.